ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮಗ ಭೀಮಾ, ನಿನ್ನ ಮಾತು ನಿಜ. ಕಾಲದ ಮುಂದೆ ಈ ಸಲ ನಾವೆಲ್ಲ ಸೋತಿದ್ದೀವಿ. ಇನ್ನಷ್ಟು ಬಲವಾಗಿ, ಇನ್ನಷ್ಟು ಸಿದ್ಧರಾಗಿ ಹೋರಾಡೋಣ. ಸರಿನಾ ಭೀಮಾ? ಖಂಡಿತ ಅಪ್ಪ. ಹೌದು, ನಾನೇ ಮಾವಂಗ್ ಹೇಳಿದ್ದು. ನೀವೇ ಕುಟುಂಬಕ್ಕೆ ಹೊರೆ ಅನ್ನೋ ಭಾವನೆ ನಿಮಗ್ ಮೂಡಿದೆ ಅಂತ. ನೀವ್ ಹೇಳಿದ್ ಕೇಳಿ ನನಗ್ ಬೇಜಾರಾಯ್ತು. ಅದಕ್ಕೆ ಮಾವಂಗ್ ಹೇಳ್ದೆ. ಇದ್ರಿಂದ ನಿಮಗ್ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಮಾವಂಗ್ ಯಾಕೆ ಹೇಳ್ದೆ ಅಂದ್ರೆ, ನಾನ್ ನಿಮಗ್ ಹೇಳಿದಿದ್ರೆ ನೀವ್ ಒಪ್ತಾ ಇರ್ಲಿಲ್ಲ. ಕೊನೆ ಪಕ್ಷ ಮಾವನ್ ಮಾತ್ ಕೇಳ್ತೀರಾ ಅಂತ. ಹಾ ಸರಿ. ಹಾಗೆ ಇಷ್ಟು ಸಣ್ಣ ವಿಷಯನೂ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದೊಡ್ಡ ನಿನ್ನ ಗಂಡ ಅಲ್ಲ ಅನ್ನೋದನ್ನ ನೆನ್ಪಿಡ್ಕೊ. ನನ್ನ ಹೆಂಡತಿ ಒಳ್ಳೆ ಉದ್ದೇಶದಿಂದಾನೇ ಅಪ್ಪನ ಹತ್ರ ಈ ವಿಷಯ ಹೇಳಿರ್ತಾಳೆ ಅಂತ ಗೊತ್ತು. ಹೌದಾ? ಅಷ್ಟ್ ಬೇಗ ಅರ್ಥ ಮಾಡ್ಕೊಂಡ್ರ? ತುಂಬಾ ಒಳ್ಳೇದಾಯ್ತು. ಹೊರಡಿ, ಮೊದ್ಲು ವಕೀಲರನ್ನ ಹುಡುಕಿ, ಹಾಗೆ ಎಷ್ಟು ಫೀಸ್ ಇದೆಯೋ ಈ ಒಡವೆನ ಗಿರ್ವಿ ಇಟ್ಟು ಅವ್ರಿಗೆ ಕೊಡಿ. ಮತ್ತೆ ಜಗಳ ಎಲ್ಲ ಮಾಡ್ಬೇಡಿ ಆಯ್ತಾ, ನನ್ ಬುದ್ಧಿವಂತ ಗಂಡ. ಹೋಗ್ ಬನ್ನಿ. ಅಮ್ಮ, 4ನೇ ರಸ್ತೆಲಿರೋ ದೇವಸ್ಥಾನದಲ್ಲಿ ಹರಕೆ ಹೊತ್ರೆ ಬೈಕೆ ಈಡೇರುತ್ತಂತೆ. ನಾನು ಮಂಗೇಶಂಗೆ ಊಟ ಕೊಡಕ್ ಠಾಣೆಗೆ ಹೋಗ್ತಿದ್ದೀನಿ. ಈ ದುಡ್ಡು ತಗೊಳ್ಳಿ. ನನ್ ಬದ್ಲು ನೀವೇ ದೇವಸ್ಥಾನ ಕಾಣಿಕೆ ಹಾಕಿ, ಅವನು ಬೇಗ ಬರ್ಲಿ ಅಂತ. ಆಯ್ತು ಸರ್ಸಮ್ಮ, ನಾನೇ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ. ನೀನ್ ಚಿಂತೆ ಮಾಡ್ಬೇಡ, ಮಂಗೇಶ್ ಬೇಗ ಬರ್ತಾನೆ. ಅಯ್ಯೋ ಸರ್ಸಮ್ಮ, ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಹಾಕೋದ್ರಿಂದ ಬಿಡುಗಡೆ ಆಗ್ತಾರೆ ಅನ್ನೋ ಹಾಗಿದ್ರೆ ಅಪರಾಧಿಗಳು ಅಪರಾಧ ಮಾಡೋದಕ್ಕೂ ಮುಂಚೆನೆ ಕಾಣಿಕೆ ಹಾಕ್ಬಿಟ್ಟು ಅಪರಾಧ ಮಾಡ್ತಿದ್ರು. ಆಗ ಈ ಊಟ, ವಕೀಲರು, ಪೊಲೀಸ್ನವರು ಯಾರ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ನಂಜುಂಡಣ್ಣ, ಹರಕೆ ಒಂದು ಶ್ರದ್ಧೆಯ ವಿಷಯ. ಪ್ರತಿಯೊಬ್ಬರ ಶ್ರದ್ಧೆನೂ ಗೌರವಿಸ್ಬೇಕು ನಾವು. ಮಿಗಿಲಾಗಿ ಮಂಗೇಶಣ್ಣ ಯಾವ ಅಪರಾಧನೂ ಮಾಡಿಲ್ಲ, ಬಿಡುಗಡೆ ಆಗಿಲ್ಲ ಅನ್ನೋದಕ್ಕೆ ಯಾವ ತಪ್ಪು ಮಾಡಿಲ್ಲ ಅವರು. ನಾನ್ ಬರ್ತೀನಮ್ಮ. ಮಂಗೇಶ, ನಿನ್ನ ಅಪರಾಧಿ ಅಂತ ಸಾಬೀತ್ ಮಾಡೋದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ, ಗೊತ್ತಿದ್ಯಾ? ನಿನ್ ವಿರುದ್ಧ ಅಂದ್ರೆ ನರೋತ್ತಮ ಜೋಶಿ ಪರವಾಗಿ ಯಾರು ವಾದ ಮಾಡ್ತಿದ್ದಾರೆ ಅಂತ. ಪೊಲೀಸ್ ಸಾಹೇಬ್ರೆ, ಅವರು ದೊಡ್ಡ ವಕೀಲರೇ ಇರ್ಬೋದು, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಕೊನೆಗೆ ಅವ್ರು ಮಾಡ್ಬೇಕಿರೋದು ನನ್ನನ್ನ ಅಪರಾಧಿ ಅಂತ ಸಾಬೀತ್ ಮಾಡ್ತಾರೆ, ಜೈಲಲ್ಲಿ ಕೂರಿಸ್ತಾರೆ. ಈಗ ನಿನ್ ತಪ್ಪಿನ ಅರಿವಾಗ್ತಿದ್ಯಾ ನಿಂಗೆ? ಇಲ್ಲ ಸಾಹೇಬ್ರೆ, ಸತಾರದ ಸಣ್ಣ ಹುಡುಗನ್ ಮಾತೊಂದು ನೆನ್ಪಿಗೆ ಬರ್ತಿದೆ. ಏನದು? ಸುಳ್ಳು ಅನ್ನೋದು ಅದೆಷ್ಟೇ ಶಕ್ತಿಶಾಲಿ ಆಗಿರ್ಲಿ, ಕೊನೆಗೆ ಸೋಲ್ಲೇಬೇಕು. ಮತ್ತೆ ಸತ್ಯ ಮೇಲ್ನೋಟಕ್ಕೆ ಮೆದುವಾಗಿ ಕಂಡ್ರು ಕೂಡ ಕೊನೆಯಲ್ಲಿ ಜಯ ಸತ್ಯಕ್ಕೆ
ಗುರುಗಳೇ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನಾಯ್ತು ಭೀಮಾ? ಏನ್ ಸಹಾಯ ಆಗ್ಬೇಕು? ನೀವ್ ಹೇಳಿದ್ರಲ್ಲ ಬೊಂಬೈನಲ್ಲಿರೋ ಸಾಕಷ್ಟು ವಕೀಲರು ನಿಮ್ಮ ಶಿಷ್ಯಂದ್ರಂತ. ನನ್ಗೊಬ್ರು ವಕೀಲರ ಅವಶ್ಯಕತೆ ಇದೆ. ವಕೀಲರು ಬೇಕು ಅಂದ್ರೆ ನೀನ್ ಕೆಲಸ ಮಾಡ್ತಿದ್ಯಲ್ಲ, ಅಲ್ಲೇನಾಯ್ತು? ಅವ್ರ ಸಹಾಯ ಕೇಳು. ಗುರುಗಳೇ, ಅದು ಅಲ್ಲಿ ಏನಾಯ್ತು ಅಂದ್ರೆ, ಅದಕ್ಕೆ ನಾನು ಆ ಬ್ಯಾರಿಸ್ಟರ್ ಸರ್ ಹತ್ರ ಕೆಲಸ ಮಾಡ್ತಿಲ್ಲ. ಸರಿ, ನಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಹ, ಎಲ್ಲಿಗೆ? ನಮಸ್ತೆ ಗುರುಗಳೇ. ಎಲ್ಲಿಗೆ ಭೀಮ್ರಾವ್? ಎಲ್ಲಿಗೆ ಹೊರಟ್ರಿ? ಬ್ಯಾರಿಸ್ಟರ್ ಸೋಹಂ ಪೇಡ್ಕರ್ ಹತ್ರ ಹೋಗ್ತಿಲ್ಲ ತಾನೆ ನೀವಿಬ್ರು? ಈಗ ಬೊಂಬೈನಲ್ಲಿಲ್ಲ ಅವರು. ಅವ್ರನ್ ಬಿಟ್ಟು ಬೇರೆ ವಕೀಲರ ಹತ್ರ ಹೋಗೋ ಇಚ್ಛೆ ಇದ್ರೆ ನಿಮ್ಗೆ ಅವ್ರ ಹತ್ರ ಮರೀದೆ ಹೇಳಿ. ಅವ್ರ ಮುಂದೆ ಕೋರ್ಟಲ್ಲಿ ವಾದ ಮಾಡ್ತಿರೋದು ಅನಿಕೇತ್ ದೇಶ್ಮುಖ್ ಅಂತ. ಏನಾಯ್ತು? ಹ? ಬರ್ಲಾ? ನಮಸ್ತೆ ಗುರುಗಳೇ. ಅನಿಕೇತ್ ದೇಶ್ಮುಖ್ರು ಬಹಳ ದೊಡ್ಡ ವಕೀಲರು. ಅವ್ರ ವಿರುದ್ಧ ವಾದ ಮಾಡೋಕೆ ಯಾರಿದ್ದಾರೆ? ಗುರುಗಳೇ, ನಮ್ ಕೈಲಾಗೋರ್ನೆಲ್ಲ ಕೇಳೋಣವಾ? ಹಾ, ಸರಿ, ನಡಿ. ಇವ್ರು ಏನ್ ಹೇಳಿದ್ರು? ಕೂಡ್ಬೇಕಾದ್ರೆ ದೊಡ್ಡ ಸಂಖ್ಯೆ ಬಂದ್ರೆ ರವಾನೆ ಆಗತ್ತೆ. ಅಂದ್ರೆ 7 ಮತ್ತೆ 8 ಸೇರ್ಸಿದ್ರೆ 15 ಆಗತ್ತೆ. 15ರಲ್ಲಿ 5 ಈ ಕಡೆ. ರಮಾ, ನಿನ್ ತಂಗಿ ತಮ್ಮ ಅಲ್ಲಿ ಜಗಳ ಕಾಯ್ತಿದ್ದಾರೆ. ನೀಲ್ ಓದ್ತಿದ್ಯಾ? ಏನು? ಎದ್ ನೋಡ್ ಹೋಗು. ಸರೋಜ, ಹಾಕು ಅವಳಿಗೆ. ಏನ್ ಮಾಡ್ತಿದ್ದೀರಾ? ಯಾಕೆ ಜಗಳ ಆಡ್ತಿದ್ದೀರಾ? ಏನಾಯ್ತು? ಅಕ್ಕ, ಮೊದ್ಲು ಇವಳೆ ಶುರು ಮಾಡಿದ್ದು. ಸುಮ್ನೆ ಬಿಡಲ್ಲ ನಿನ್ನ. ಇಲ್ಲಕ್ಕ, ಮೊದ್ಲು ಅವನ್ ಹೊಡ್ತಿತ್ತು. ಅದಕ್ಕೆ ನಾನು ಅವ್ನ್ ಬಟ್ಟೆ ಹರಿದಿದ್ದು. ಬಿಡಿ ಮೊದ್ಲು. ಸುಮ್ನಿರಿ, ಇಬ್ರು ಸುಮ್ನಿರಿ. ತಪ್ಪು ಯಾರ್ದಾದ್ರೂ ಆಗಿರ್ಲಿ, ಇಬ್ರು ಬಟ್ಟೆ ಹರ್ಕೊಂಡ್ ಯಾಕೆ ಜಗಳ ಆಡಿದ್ರಿ? ನಿಮ್ಮಿಬ್ರಿಗೂ ಹೇಗ್ ಅರ್ಥ ಮಾಡಿಸ್ಲಿ? ಮಕ್ಕ ಬಡವಳು ಕಣ್ರು. ಎಲ್ಲಿಂದ ತರ್ಲಿ ಬೇರೆ ಬಟ್ಟೆನ? ಎಲ್ಲಿಂದ ತರ್ಲಿ? ನಿಮಗ್ ಹೊಟ್ಟೆ ತುಂಬಿಸ್ತಿರೋದು ಹೇಗ್ ಗೊತ್ತಾ? ರಮಾ, ಯಾಕೆ ಅಳ್ತೀಯ? ಇನ್ನ ಮಕ್ಕಳು ಜಗಳ ಕಾಯೋದ್ ಸಹಜ. ಹೇಗ್ ಅರ್ಥ ಮಾಡಿಸ್ಲಿ ಇವ್ರಿಗೆ? ಇದಕ್ಕೆಲ್ಲ ಏನಂತೆ ರಮ್ಮ? ಹೇಗಿದ್ರು ಭೀಮ ಪರೀಕ್ಷೆಯಲ್ಲಿ ಕೂರ್ತಿಲ್ಲ ಅಂದ್ರೆ ವಿದ್ಯೆ ನೈವೇದ್ಯ ಅಂತಾನೆ. ಓದು ಬರಹ ಬಿಟ್ಮೇಲೆ ಮತ್ತಿನ್ನೇನ್ ಮಾಡ್ತಾನೆ ಹೇಳು? ಕೆಲ್ಸ ಮಾಡ್ಲಿ ಬಿಡು. ಕೆಲ್ಸ ಮಾಡಿದ್ರೆ ದುಡ್ಡಾದ್ರೂ ಬರುತ್ತೆ. ಆಮೇಲೆ ನಿನ್ ಬಡತನ ಎಲ್ಲ ದೂರ ಆಗತ್ತೆ. ಏನು? ಇವಳು ಸಂಕಟ ಪಡೋದನ್ನ ನೋಡೋದೇ ಒಂದ್ ಖುಷಿ ಅಲ್ಲ? ಹೌದು ಅತ್ತೆ, ನಮ್ ಪ್ರಾರ್ಥನೆನ ದೇವ್ರು ಕೇಳಿಸ್ಕೊಂಡ ಅನ್ಸುತ್ತೆ. ರಮಾ, ನೀನ್ ಹೋಗು. ಇವತ್ತು ನಾನ್ ಇವ್ರಿಗೆ ಉತ್ತರ ಕೊಡ್ತೀನಿ. ಹೋಗು ಮಗಳೇ.
ಮನೆಗ್ ಹೋಗು. ಮಂಗೇಶ ಪಂಡಿತರು ಸತಾರದಿಂದ ಬಂದಿರೋದು. ಅವ್ರು ನಿಮ್ ಹತ್ರ ಹೇಳಿರ್ಬೇಕಲ್ಲ ಅವ್ರಿಗೆ ಎಂತ ಕಷ್ಟ ಬಂದಿತ್ತು, ಆಗ ಭೀಮಾ ಅವ್ರನ್ನ ಹೇಗ್ ಕಾಪಾಡ್ದ ಅಂತ. ಭೀಮಾ ಸಾಧಾರಣ ವ್ಯಕ್ತಿ ಅಲ್ಲ. ಆದ್ರೆ ನನಗ್ ಗೊತ್ತು, ಒಂದಿನ ನಿನ್ಗೂ ಗೊತ್ತಾಗುತ್ತೆ. ನಿನ್ ಜೀವನದಲ್ಲೂ ಏನಾದ್ರೂ ಕಷ್ಟ ಬಂದ್ರೆ ಆಗ ಭೀಮನೆ ಸಹಾಯ ಮಾಡೋದು. ನೋಡಿ, ನಿಮ್ಗ್ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ ಜೀವನ ಈಗ ತುಂಬಾ ಚೆನ್ನಾಗಿದೆ. ಆಶಾಭಾವನೆ ಅಲ್ಲ, ವಿಶ್ವಾಸದಿಂದ ಹೇಳ್ತಿದ್ದೀನಿ. ಮುಂದೇನೋ ಚೆನ್ನಾಗೇ ಇರುತ್ತೆ. ಭೀಮ್ರಾವ್ನಿಂದ ಸಹಾಯ ಪಡೆಯುವಂತ ಸನ್ನಿವೇಶ ಉದ್ಭವನೇ ಆಗೋದಿಲ್ಲ ಬಿಡಿ. ಸಹಾಯ ಅಂತೆ, ಅದು ಭೀಮ್ರಾವ್ನಿಂದ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ನೋಡೋಣ. ಅಕ್ಕ, ತಪ್ಪಾಯ್ತು, ಕ್ಷಮಿಸಿ. ಹೌದಕ್ಕ, ಅಳ್ಬೇಡಿ ನೀವು. ಇನ್ಮೇಲೆ ನಾವು ಜಗಳ ಮಾಡಲ್ಲ. ಅಯ್ಯೋ, ನೀವಿಬ್ರು ಹೊರಗ್ ಹೋಗಿ ಜಗಳ ಆಡಿ ಬಟ್ಟೆ ಹರ್ಕೊಳ್ಳಿ. ನನ್ನ ಹತ್ರ ಯಾಕೆ ಮಾತಾಡ್ತೀರಾ? ಹೋಗಿ. ನೀವಿಲ್ಲೇ ಇರಿ, ನಾನೇ ಹೊರಗೋಗ್ತೀನಿ. ಎಲ್ಲಿ ಅಂತ ಕೆಲ್ಸ ಹುಡುಕೋದು? ಯಾರು ಕೆಲ್ಸ ಕೊಡೋದೇ ಇಲ್ಲ ಅಂತಾರೆ. ಸುಳ್ಳು ಹೇಳಿ ಕೆಲಸ ತಗೊಂಡ್ರು ತುಂಬಾ ದಿನ ಇರೋಕ್ಕಾಗಲ್ಲ. ಈಗ ಮತ್ತೆ ಕೆಲಸ ಹುಡುಕ್ಬೇಕು. ಹೌದು ಆನಂದ, ಸೂರ್ಯ ಮುಳುಗಕ್ಕೂ ಇನ್ನೂ ಸಮಯ ಇದೆ. ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕೆಲಸ ಹುಡ್ಕೋಣ. ಎಲ್ಲಾದ್ರೂ ಕೆಲಸ ಸಿಕ್ಕರೂ ಸಿಗ್ಬಹುದು. ಸರಿ ಮಾವ, ನಡೀರಿ. ಭೀಮಾ ಅಪ್ಪ ವಕೀಲರನ್ನು ಹುಡ್ಕೋಕ್ ಹೋಗಿದ್ದಾರೆ. ಹೌದಾ? ಅವ್ರಿಗೆ ಸಿಕ್ಕಿದ್ರೋ ಇಲ್ವೋ ಏನೂ ಗೊತ್ತಿಲ್ಲ. ಕೇಸ್ ತಗೊಳಕ್ಕೆ ಯಾರೂ ತಯಾರಿಲ್ಲ ಗುರುಗಳೇ. ಕೆಲವೊಬ್ರು ಎದುರಾಳಿ ವಕೀಲರ ಹೆಸರು ಕೇಳಿದ್ರೇನೆ ಹೆದರ್ಕೊಂಡ್ಬಿಟ್ರು. ಕೆಲವೊಬ್ರು ದುಡ್ಡು ಜಾಸ್ತಿ ಕೇಳ್ತಿದ್ದಾರೆ. ನಮ್ ಕೈಯಲ್ಲಿ ಕೊಡಕ್ಕಾಗಲ್ಲ. ನಾನು ನನ್ನ ಶಿಷ್ಯರ ಹತ್ರ ಕೇಳಿ ನೋಡ್ದೆ. ಆದ್ರೂ ಈ ಕೇಸ್ ತಗೊಳ್ಳೋದಕ್ಕೆ ಎಲ್ರೂ ಹಿಂದೆಟಾಗ್ತಾ ಇದ್ದಾರೆ. ಹಾಗಂತ ನಾವೆಲ್ಲ ಸುಮ್ಮನಿರೋಕ್ಕಾಗಲ್ಲ. ಇನ್ನೊಂದಷ್ಟು ಹುಡ್ಕೋಣ. ಯಾರಾದ್ರೂ ಒಬ್ರು ವಕೀಲರು ಸಿಕ್ಕೇ ಸಿಗ್ತಾರೆ. ಹಾ ಅಪ್ಪ, ನಡಿ. ಸರಿ, ನಡಿ. ರಮಾ, ಮಂಗೇಶ ಜೈಲಿಂದ ಬಂದ್ಮೇಲೆ ನೀನು ಭೀಮಾ ಅವನ ಹತ್ರ ಮಾತಾಡಿ ಸತಾರಾಗ್ ಹೋಗಕ್ ಹೇಳಿ. ಪಾಪ್ದೋನ್ ಇಲ್ಲಿಗ್ ಬಂದಾಗಿಂದ ಯಾವ್ದಾದ್ರೂ ತೊಂದ್ರೆಲಿ ಸಿಕ್ಕಾಕೋತಾನೆ ಇದ್ದಾನೆ. ಅಮ್ಮ, ಕಷ್ಟಗಳು ಬಂದ್ ಕಡೆನೆ ಅವಕಾಶನೂ ಇರೋದು ಅಲ್ವಾ. ಇಲ್ಲಿ ಮಂಗೇಶ್ ಮಾವ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಅಂತ ಈ ಸತಾರಾದಲ್ಲಿ ಯಾರಿದ್ದಾರೆ? ನಾಳೆ ಮಂಗೇಶನ್ನ ಹೊರಗೆ ಬಿಡ್ತಾರೆ ಅಲ್ವಾ? ಯಾಕೆ ಬರಲ್ಲ? ಖಂಡಿತ ಬರ್ತಾರೆ. ಇವ್ರ ವಕೀಲರನ್ನ ಹುಡುಕ್ತಿದ್ದಾರೆ. ಭೀಮಾ, ರಾಮ್ಜಿ ಅಣ್ಣ, ಬ್ಯಾರಿಸ್ಟರ್ ಸಾಹೇಬ್ರು ಸಿಕ್ಕಿದ್ರಾ? ಮಾತಾಡಿ. ಭೀಮ್ರಾವ್, ಮಾತಾಡು ಭೀಮ್ರಾವ್. ಅನಿಕೇತ್ ದೇಶ್ಮುಖ್ ವಿರುದ್ಧ ನಿಲ್ಲೋ ಅಂತ ವಕೀಲರು ಈ ಬೊಂಬೈನಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಹೇಳು ಭೀಮ್ರಾವ್, ಹೇಳು. ಭೀಮಾ, ಮಾತಾಡು. ವಕೀಲರು ಸಿಕ್ಕಿದ್ರೋ ಇಲ್ವೋ? ಇಲ್ಲ, ಸಿಕ್ಲಿಲ್ಲ. ಸುಳ್ಳು ಹೇಳ್ತಿದ್ದ ನೀನು.
ವಕೀಲರು ಸಿಕ್ಕಿದ್ರು, ಸರ್ಕಾರಿ ವಕೀಲರು. ನಾನು ಅವರಿಗೆ ಲಂಚ ಕೊಡ್ತೀನಿ, ಕೇಸ್ ಸೋಲ್ತಾರೆ, ಮಂಗೇಶ ಜೈಲಿಗೆ ಹೋಗ್ತಾನೆ ಅನ್ನೋದೆಲ್ಲ ಬೇರೆ ಮಾತು. ಹೀಗೆ ಮಾಡಿ ವಟಾರದಲ್ಲಿರೋ ಪ್ರತಿಯೊಬ್ಬರಿಗೂ ಕಾನೂನ್ನ ಉಪಯೋಗಿಸ್ಕೊಂಡು ಜೈಲಿಗಡ್ತೀನಿ. ಭೀಮ್ರಾವ್, ಕಾನೂನ್ ಮೇಲೆ ತುಂಬಾ ನಂಬಿಕೆ ಇದೆ ಅಲ್ವಾ? ಈಗ ನಿನ್ ನಂಬಿಕೆನ ಅದೇ ಕಾನೂನಿಂದಾನೇ ಭಗ್ನ ಮಾಡ್ತೀನಿ. ನಡೀರಿ ಅಪ್ಪ. ತಿಳ್ಕೋ, ಕಾನೂನು ಅನ್ನೋದು ಶ್ರೀಮಂತರು ಜೇಬಲ್ಲಿರೋ ಒಂದು ಸಣ್ಣ ಅಸ್ತ್ರ. ಇದನ್ನ ನಮಗೆ ಯಾವಾಗ ಬೇಕು, ಹೇಗ್ ಬೇಕೋ ಹಾಗ್ ಬಿಟ್ಟು ಸಂಹಾರ ಮಾಡ್ತೀವಿ. ನಾಳೆ ಮಂಗೇಶನ್ಗೆ ಶಿಕ್ಷೆ ಆಗೋದ್ರ ಮೂಲಕ ನಿನ್ನ ಅಹಂಕಾರನ ಮುರಿತೀನಿ ಭೀಮ್ರಾವ್. ನಿನ್ನ ಸೋಲಿದು. ಖಂಡಿತ ಇದು. ಇಡೀ ಬೊಂಬೈನಲ್ಲಿ ನಿನ್ನ ಕಾಪಾಡಕ್ಕೆ ಒಬ್ನೂ ಬರಲ್ಲ. ನಾಳೆ ಕೋರ್ಟಲ್ಲಿ ಈ ಕಾನೂನು, ಈ ನ್ಯಾಯದ ಮೇಲೆ ನಿಂಗೊಂದು ಭ್ರಮೆ ಇದೆಯಲ್ಲ, ಧ್ವಂಸ ಮಾಡ್ತೀನಿ. ನೋಡ್ತಿರೋ, ತಯಾರಾಗಿರೋ. ಬನ್ನಿ ಅಪ್ಪ. ಭೀಮ್ರಾವ್, ಭೀಮ್ರಾವ್ ಇಲ್ಲೇನಾ ಇರೋದು? ಹೌದು, ನನ್ ಮಗ ಭೀಮಾ. ಆದ್ರೆ ನೀವ್ಯಾರು ಅಂತ? ನಾನು ಬ್ಯಾರಿಸ್ಟರ್ ಸೋಹಂ ಸರ್ ಅವರ ಜೂನಿಯರ್. ಅವ್ರ ಹತ್ರ ಭೀಮ್ರಾವ್ ಸ್ವಲ್ಪ ದಿನ ಕೆಲಸ ಮಾಡಿದ್ರಲ್ವಾ? ಹೌದು. ಅವ್ರೀಗ ಸೂರತ್ ನಲ್ಲಿದ್ದಾರೆ. ಅವ್ರಿಗೆ ಭೀಮ್ರಾವ್ ಯಾವ್ದೋ ಕೇಸ್ಗೋಸ್ಕರ ವಕೀಲರನ್ನ ಹುಡುಕ್ತಿದ್ದಾನೆ ಅಂತ ಗೊತ್ತಾಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಅವರು ಬಾಂಬೆಗೆ ಬರ್ತಿದ್ದಾರೆ. ಭೀಮಾ ಹೋಗಿ ಭೇಟಿ ಮಾಡ್ಬೇಕಂತೆ. ಅವರೇ ಈ ಕೇಸ್ ತಗೋತಾರಂತೆ. ನಡೀರಿ. ನಮಗ್ ಬ್ಯಾರಿಸ್ಟರ್ ಸಾಹೇಬ್ರು ಸಿಕ್ಕಿದ್ರು. ಈಗ ನೀವ್ ತಯಾರಾಗಿ. ನಿಜವಾಗ್ಲೂ ಬಹುಶಃ ಸೋಹಂ ಸಾಹೇಬ್ರು ಬೇಗ ಮರ್ತು ಬಿಡ್ತಾರೆ ಅನ್ಸುತ್ತೆ. ನೀನು ನಿಮ್ ಬಾಸ್ ಕಳೆದ ಸಲ ಕಲ್ತಿರೋ ಪಾಠನ ನೆನಪಿಸ್ಕೊಳಕ್ ಹೇಳು. ನಾಳೆ ಅವ್ರು ಕೋರ್ಟ್ಗೆ ಬರೋಕ್ ಮುಂಚೆ ಸುಮ್ನೆ ಒಂದ್ಸಲ ನೆನ್ಸ್ಕೊಳ್ಳಿ, ಕಳೆದ ಸಲ ಅವರಿಗೆ ಎಂತ ಗತಿ ಬಂದಿತ್ತು ಅಂತ. ಹಾಗೆ ಇದನ್ನು ಯೋಚನೆ ಮಾಡ್ಲಿ, ಈ ಸಲ ಇನ್ನೂ ಏನೇನೆಲ್ಲ ಆಗ್ಬೋದು ಅನ್ನೋದನ್ನ. ಅವ್ರಿಗೆ ಎಲ್ಲಾನು ನೆನಪಿದೆ. ಆದ್ರೆ ನಾನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರಿಗೆ ಈ ಕೇಸ್ನ ಭೀಮನ್ ಪರವಾಗಿ ನಡೆಸೋದಕ್ಕಿಂತ ಹೆಚ್ಚಾಗಿ ನಿಮ್ ವಿರುದ್ಧ ನಿಂತ್ಕೊಳ್ಳೋದ್ರಲ್ಲಿ ಆಸಕ್ತಿ ಇದೆ. ಅದಕ್ಕೆ ನೀವೊಂದ್ಸಲ ಯೋಚನೆ ಮಾಡಿ. ಅಕಸ್ಮಾತ್ ಈ ಕೇಸ್ನ ನೀವು ಸೋತ್ರೆ ನೀವೆಲ್ಲ ಲಾಕಪ್ ಅಲ್ಲಿ ಇರ್ತೀರಾ. ಜೋಶಿ ಅವರೇ, ನಿಮಗ್ ನೆನ್ಪಿದೆ ಅನ್ಸುತ್ತೆ, ನಮ್ಮ ಯಜಮಾನ್ರು ಹೇಳಿದ್ರಲ್ಲ, ತಪ್ಪು ಮಾಡೋರ್ಗೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ.